ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಹೆಂಗೆ ಮಾಡ್ಕೋಬೋದು ಮನೇಲೇ ಅಂತ ತೋರಿಸ್ತೀನಿ ಬನ್ನಿ. ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ರುಬ್ಕೊಳ್ಳೋಕ್ಕೆ 1-2 ಸ್ಪೂನು ತುಪ್ಪ ಹಾಕ್ಕೋಬೇಕು, 2 ಸ್ಪೂನು ಎಣ್ಣೆ ಮತ್ತು 1-2 ಪಲಾವ್ ಎಲೆ, 3 ಏಲಕ್ಕಿ ಮತ್ತು ಒಂದು 4 ಲವಂಗ, ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ 4 ಈರುಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು ಫಸ್ಟು. ಆಮೇಲೆ 2 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೌಲ್ಗೆ ಒಂದು 4 ಸ್ಪೂನು ಮೊಸರುಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, 1 ಸ್ಪೂನ್ ಬಟರು, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು 1 ಟೊಮೆಟೊಗೆ 3 ಗೋಡಂಬಿ ಹಾಕಬೇಕು. ಆ ಥರ ನಾನು 6 ಟೊಮೆಟೊ ತೊಗೊಂಡಿದ್ದೀನಿ. 6 ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಗೋಡಂಬಿನ ಹುರ್ಕೋಬೇಕು. ಅದಾದಮೇಲೆ 4 ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಅದರೊಳಗಡೆ ಇರೋ ಬೀಜನ ತೆಗ್ದು ಹಾಕ್ಕೋಬೇಕು ಕಲರ್ಗೋಸ್ಕರ. ಮತ್ತು ಅದು ಮೊಸರುದು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಇದು ಮಾಡಿಕೊಂಡು, ಒಂದು 6 ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅದನ್ನು. ಅದಾದಮೇಲೆ ತಣ್ಣಕ್ಕಾಗಕ್ಕೆ ಬಿಟ್ಟು ಅದರಲ್ಲಿರೋ ಪಲಾವ್ ಎಲೆ, ಲವಂಗ ಮತ್ತು ಏಲಕ್ಕಿ ತೆಗ್ದುಬಿಡ್ಬೇಕು, ಮಸಾಲ ಕಪ್ಪಗಾಗ್ಬಿಡುತ್ತೆ. ಮತ್ತು ಅದು ತಣ್ಣಕ್ಕಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದನ್ನು. ಅದಾದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋ 1 ಈರುಳ್ಳಿ, 1 ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಖಾರದ ಪುಡಿ ಒಂದು 4 ಸ್ಪೂನ್ ಹಾಕಿದ್ದೀನಿ. ರುಬ್ಕೊಂಡಿರೋ ಮಸಾಲಾನ ಹಾಕ್ಕೋಬೇಕು. ಒಂದು ಸ್ವಲ್ಪ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು 5 ಮಿನಿಟ್ಸ್ ಹಂಗೆ ಬಿಟ್ಟರು ಸಾಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಪನ್ನೀರ್ ಇವಾಗಲೇ ಹಾಕ್ಕೋಬಾರ್ದು, ಫಸ್ಟ್ ನೀರು ಹಾಕ್ಕೊಂಡು ಇದನ್ನು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ಪನ್ನೀರ್ ಹಾಕ್ಕೋಬೇಕು. ಇಲ್ಲಾಂದರೆ ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ ಪನ್ನೀರ್ ಸ್ಟಾರ್ಟಿಂಗ್ಗೆ ಹಾಕ್ಬಿಟ್ರೆ. ನಿಮಗೆ ತಿಕ್ನೆಸ್ ಹೆಂಗೆ ಬೇಕೋ ಆ ಥರ ನೀರು ಹಾಕ್ಕೋಬೋದು. ಪನ್ನೀರು 2 ಪ್ಯಾಕೆಟು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದು ಬ್ಯಾಡಗಿ ಮೆಣಸಿನ್ಕಾಯಿ ಬೀಜ ಹಾಕಿದ್ರೆ ಅಷ್ಟು ಕಲರ್ ಬರಲ್ಲ, ಡಾರ್ಕ್ ಆಗಿಬಿಡುತ್ತೆ. ಅಷ್ಟಿಗೆ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ತೊಗೊಂಡು ಕ್ರಷ್ ಮಾಡಿಬಿಟ್ಟು ಹಾಕಬೇಕು. ಇದೊಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ನೀವು ಇದನ್ನು ತಿಂದರೆ ಹೋಟ್ಲಲ್ಲಿ ತಿನ್ನೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಸಿಗ್ನೇಚರ್ ಡಿಶ್ ಇದು. ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ರೆಡಿ. ನೀವು ಇದನ್ನು ತಿಂದರೆ ಮತ್ತೆಲ್ಲೂ ತಿನ್ನೋಕ್ಕೆ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದೇ ನನ್ನ ಸಿಗ್ನೇಚರ್ ಡಿಶ್ಶು.